ಮಂಗಳೂರಿಂದ ಬೆಂಗಳೂರಿಗೆ ಬಂದಮೇಲೆ ಈ ಕೂದಲು ಸರಿ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಇಲ್ಲಿರೋ ಹಾರ್ಡ್ ವಾಟರ್ಗೆ ನನ್ನ ಕೂದಲು ಯಾವುದು ಕರೆಕ್ಟಾಗಿ ಮೇಂಟೈನ್ ಆಗ್ತಾ ಇಲ್ಲ. ಬ್ರೇಕ್ಫಾಸ್ಟ್ ಜೊತೆಗೆ ನಾನೊಂದು ಹೈ ಕ್ಯಾಲರಿ ಪ್ರೋಟೀನ್ ಮಿಲ್ಕ್ ಶೇಕ್ ಕುಡಿತೇನೆ. ಸೊ ಇದನ್ನು ನಾನು ಮನೇಲಿ ಪ್ರಿಪೇರ್ ಮಾಡಿಕೊಂಡು ನಾನು ಜಿಮ್ಗೆ ಹೋಗೋದಕ್ಕಿಂತ 1 ಗಂಟೆ ಮುಂಚೆ ಕುಡಿತೇನೆ. ಇದು ವೆಯ್ಟ್ ಗೇನ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗ್ತದೆ. ನಾವು ಎಷ್ಟೇ ವರ್ಕೌಟ್ ಮಾಡಿದ್ರು ನಮ್ಮ ಡಯಟ್ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ನಮ್ಮ ಡಯಟ್ ಸರಿ ಇಲ್ಲದಿದ್ದರೆ ಯಾವ ವರ್ಕೌಟ್ ಏನು ಹೆಲ್ಪ್ ಆಗಲ್ಲ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ 3 ಎಗ್ ಕೂಡ ತಿಂದು ಅದು ನನ್ನ ಪ್ರೋಟೀನ್ ಇಂಟೇಕಿಗೆ ಹೆಲ್ಪ್ ಮಾಡ್ತದೆ. ಸೊ ಅದಾದಮೇಲೆ ನಾನು ಜಿಮ್ಮಿಗೆ ಹೊರಡ್ತೇನೆ. ಸೊ ಇವತ್ತು ನಂದು ಶೋಲ್ಡರ್ ಡೇ. ನಾನು ಮೊದಲನೇದಾಗಿ ಸೀಟೆಡ್ ಬಾರ್ಬೆಲ್ ರೋ ಮಾಡಿದೆ. ಸೊ ನೀವೊಂದು ಸ್ಟ್ರೈಟ್ ಪಾಸ್ಚರ್ ಇಟ್ಕೊಂಡು ಬಾರ್ಬೆಲನ್ನು ಹೊಟ್ಟೆ ಕಡೆ ಎಳಿಬೇಕು. ಸ್ಲೋ ಆಗಿ ಎಳೆದಷ್ಟು ಒಳ್ಳೆಯದು. ವೆಯ್ಟ್ ಸ್ವಲ್ಪ ಜಾಸ್ತಿನೇ ಹಾಕಿ. ಸೊ ಈಗ ಟ್ರ್ಯಾಪ್ಸ್ ನಿಮಗೆ ತುಂಬ ಒಳ್ಳೆ ಕೆಲಸ ಮಾಡ್ತದೆ. ಅದಾದಮೇಲೆ ಕೇಬಲ್ ಪುಲ್. ಈ ಎಕ್ಸಸೈಸ್ ನಿಮ್ಮ ಟ್ರ್ಯಾಪ್ಸಿಗೆ ತುಂಬ ಇಂಪಾರ್ಟೆಂಟ್. ನೀವು ಅದನ್ನು ತುಂಬ ಕಂಟ್ರೋಲ್ ಇಟ್ಕೊಂಡು ಸ್ಲೋ ಆಗಿ ನಿಮ್ಮ ಟ್ರ್ಯಾಪ್ಸ್ ಕಡೆ ಪುಲ್ ಮಾಡಬೇಕು. ಲ್ಯಾಟ್ರಲ್ ರೈಸ್. ನಿಮ್ಮ ಶೋಲ್ಡರ್ ರೌಂಡಾಗಿ ಬರಬೇಕಂತ ಹೇಳಿದರೆ ನೀವು ಈ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟಾಗಿ ಮಾಡಬೇಕು. ನೀವು ಡಂಬೆಲ್ ಕೂಡ ಯೂಸ್ ಮಾಡ್ಬೋದು ಅಥವಾ ಇದೇ ರೀತಿ ವೇಟ್ಸ್ ಕೂಡ ಯೂಸ್ ಮಾಡ್ಬೋದು. ಸ್ಲೋ ಆಗಿ ಶೋಲ್ಡರ್ ತನಕ ಈಸಿಯಾಗಿ ಮಾಡಬೇಕು. ಈಗ ಸ್ಟ್ರಕ್ಸ್. ತಲೆ ಸ್ವಲ್ಪ ಮುಂದೆ ಬೆಂಡ್ ಮಾಡಿ ಶೋಲ್ಡರ್ ಕಡೆಗೆ ಹೆವಿ ವೆಯ್ಟನ್ನು ಎತ್ತಬೇಕು. ಇದು ನಿಮ್ಮ ಟ್ರ್ಯಾಪ್ಸಿಗೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್. ಊಟಕ್ಕೆ ಎಗ್ ಮತ್ತು ಚಿಕನ್, ಆಮೇಲೆ ಸ್ವಲ್ಪ ಬಾಯ್ಲ್ಡ್ ರೈಸ್ ಅಲಾಂಗ್ ವಿತ್ ಕರ್ಡ್. ವರ್ಕೌಟ್ ಆದಮೇಲೆ ನಮ್ಮ ಬೋನ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದಕ್ಕೆ ನಾನು ಯೂಸ್ ಮಾಡೋದು ಕ್ಯಾಲ್ಸಿಯಂ ಪ್ಲಸ್ ಮತ್ತು ಗ್ಲುಕೋಸಮೈನ್ ಟ್ಯಾಬ್ಲೆಟ್ಸ್. ಸೊ ಇದು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಇದರಿಂದ ನಿಮ್ಮ ಬೋನ್ ಸಪೋರ್ಟ್ ಆಗ್ತದೆ. ಅದಾದಮೇಲೆ ಜಾಯಿಂಟ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ರಿಕವರಿ ಆಗ್ತದೆ. ಸೊ ಟ್ರ್ಯಾಪ್ಸ್ ವರ್ಕೌಟ್ ಆದಮೇಲೆ ಈ ಥರ ಬಂದಿದೆ ಪಂಪ್ ಇವತ್ತು. ಇದು ನಂದು 5th ವೀಕ್ ಆಫ್ಟರ್ ಅ ಲಾಂಗ್ ಬ್ರೇಕ್ ಆಫ್ 3 years. ಮಸಲ್ ಮೆಮೊರಿ ಇದ್ದ ಕಾರಣದಿಂದ ನನಗೆ ವರ್ಕೌಟ್ ಬ್ಯಾಕ್ ಟು ಫಾರ್ಮ್ ತರಲಿಕ್ಕೆ ಅಷ್ಟು ಕಷ್ಟ ಆಗ್ತಿಲ್ಲ. ಇದೇ ಥರ ಬೇರೆ ಬೇರೆ ಟಿಪ್ಸ್ಗೋಸ್ಕರ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.